ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರಗೌಡ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಬ್ಲಾಗಲ್ಲಿ ನಾವು ಹೇಗೆ ವರಮಹಾಲಕ್ಷ್ಮಿನ ಆಚರಿಸಿದ್ವಿ ಆ್ಯಂಡ್ ನಮ್ಮನೆ ಪೂಜೆ, ಹಾಗೆ ನಮ್ಮ ಚಿಕ್ಕಪ್ಪ ಮನೆ ಲಕ್ಷ್ಮಿ ಕೂರಿಸಿರೋದು, ಅವ್ರ ಮನೆ ಪೂಜೆ ಮತ್ತು ನಮ್ಮ ಅಕ್ಕಂದ್ರ ಮನೆ ಪೂಜೆ ಎಲ್ಲನೂ ಆ್ಯಡ್ ಮಾಡ್ತೀನಿ. ಹಾಗೆ ನನ್ನ ಫೇವ್ರೆಟ್ ಹೇಮಲತಾ ಮ್ಯಾಮ್ ಇದ್ದಾರಲ್ಲ, ಅವ್ರ ಮನೆ ಪೂಜೆದು ವ್ಲಾಗ್ ಎಲ್ಲ ಇರುತ್ತೆ. ಸೊ ವಾಚ್ ಟಿಲ್ ಆ್ಯಂಡ್ ಎಂಜಾಯ್ ಗೈಸ್. ಇದು ನಮ್ಮನೆ ಪೂಜೆ, ತೋರಣ ಕಟ್ಟಿ ಹಾಗೆ ಬಾಗಿಲಿಗೆಲ್ಲ ಹೂವು ಹಾಕಿದ್ವಿ, ಹಾಗೆ ತುಳಸಿ ಪೂಜೆನೂ ಮಾಡಿದೆ. ಗೈಸ್ ನಮ್ಮ ಮನೇಲಿ ಯಾವ ವರ್ಷವೂ ಲಕ್ಷ್ಮಿ ಕೂರಿಸಿಲ್ಲ, ಅಂದರೆ ನಮ್ಮಮ್ಮ ರೂಢಿ ಮಾಡ್ಕೊಂಬಂದಿಲ್ಲ. ಮನೇಲೇ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀವಿ, ಹಣ್ಣು ಹೂವು ಎಲ್ಲ ಇಟ್ಬಿಟ್ಟು. ನಾರ್ಮಲ್ ಪೂಜೆಗಿಂತ ಒಂಚೂರು ಚೆನ್ನಾಗಿ ಮಾಡಿರ್ತೀವಿ ಅಷ್ಟೇ. ಹಬ್ಬದ ಪೂಜೆ ಅಂತ ಅಂದರೆ ಗೊತ್ತಲ್ಲ ಗೈಸ್, ಎಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ. ಸೊ ಯೂಶ್ವಲಿ ನಾನು ಗೋಧೂಳಿ ಟೈಮಲ್ಲೇ ಪೂಜೆ ಮಾಡೋದು. ಸೊ ಈ ವರ್ಷವೂ ಅದೇ ಥರ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ಈಗ ನೆಕ್ಸ್ಟು ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ಪುರೋಹಿತರನ್ನು ಕರೆಸಿ ಪೂಜೆ ಮಾಡಿಸ್ತಿದ್ರು. ನಾನು ಅಲ್ಲಿ ಹೋಗಿದ್ದೆ ಜಾಯ್ನ್ ಆಗೋಕ್ಕೆ, ಅದ್ರದ್ದು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ನೋಡಿ. वाणेवलप्रदानभावं सर्वसिद्धिप्रदायकान्महावं महाग्रहं कपिलाद्युक्तं दूपायं तदुष्टां तुमाख्यावयामि उच्चेच्छयोदवेदार्घन्नुरतिम्बमावशोगस्थ मावह जीवनं शतिशो दिशा. नमो राधपदये नमो गणपतये नमः प्रमदपदये नमस्तेस्तु लम्बोदराय एकदन्ताय विघ्नविनाशिने शिवाय नमस्तेस्तु लंबोदराय एकदन्ताय विघ्नविनाशिने शिवसुताय श्रीवरदमूर्तये सूर्यकोटि समप्रभा निर्विघ्नं कुरु मे देव सर्वकार्येषु ईश्वरेगं सर्वभूतानां स्वाभिभवः कुतुकुल आमेले लास्ट तस्य बलानि तपसानुदन्तु मायान्तरायाश्च बाह्या लक्ष्मीः उभयतु मां देवसखकीर्तिश्च मणिनाथः पादोल्पोये द्वारश्री नमः दात्रे नमः वं विदात्रे नमः दक्षिणद्वारे द्वारश्री नमः चण्डाय नमः वं प्रचण्डाय नमः पश्चिमद्वारे द्वारश्री नमः वं जयाय नमः वं विजयाय नमः उत्तरद्वारगन्तिं पूजयामि सर्वमङ्गलाय नमः बुद्धिं द्वितीयगन्तिं पूजयामि कमलवासिन्यै नमः वं तृतीयगन्तिं पूजयामि ओं महाधनन्यै नमः समर्पयामि हरिप्रियाय नमः मंगलपुष्पं समर्पयामि लोकमात्रे नमः वं वेदिकापुष्पं समर्पयामि कमलवासिन्यै नमः वं चम्पकापुष्पं समर्पयामि पद्मलिल्याय नमः जलपत्रं समर्पयामि वरमहालक्ष्मीं समर्पयामि निश्चित गोडानामदेस्यां दीक्षित गोडानामदेस्यां कमलम्मा नाम्याः चैत्रा नाम्याः मल्लम्मा नाम्याः अस्माकं सह कुटुम्बानां ओं श्रीं प्रकृत्यै नमः ओं विकृत्यै नमः विद्यायै नमः ओं सर्वभूतहितप्रदायै नमः ओं श्रद्धाय नमः ओं विभक्त्यै नमः ओं सुरभ्ये नमः परमात्मिकाय नमः ओं वाच्ये नमः ओं मृदुलाय नमः धन्याय नमः ओं हिरण्मये नमः ओं लक्ष्मी नमः ओं नित्यपुष्टे नमः ओं विभावर्ये नमः ओं हिरण्यप्राकाराय नमः ओं समुद्रतयाय नमः ओं जयाय नमः ओं दुर्गे नमः ओं महाकाल्ये नमः ओं ब्रह्मा विष्णु शिवात्मिकाय नमः ओं कपिलाग्रगयुक्तं दोपायं प्रदुष्टनां दोमाघ्रापयामि उच्चें देवं वृन्दिञ्च नाहं कपिलाग्रगयुक्तं दोपायं प्रदुष्टनां दोमाघ्रापयामि उच्चें दिशो दिशामि एकजातवेद रत्नन्नुरतिम्ममावशु. ನಮ್ಮಪ್ಪ ಬಂದರು ನೋಡಿ ಗಾಯ್ಸ್. ग्रहण्यश्चायद इमां जनतागं सङ्गृह्णानेदे द्वादशारत्नेरजनाभवदे उपहरदे गुरेव समानाज्ञिं समर्पयामि. चाके ಕೂತ್ಕೊಂಡು ಕರ್ಕಕ್ಕೆ ಕಾಯಿ 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 ಹೊಡೆದು ಬರೀ ಕಾಯಿ ತೆಂಗಿನಕಾಯ ಅಲ್ಲ ಯಾರನ್ನ ಬರ್ತಾರಲ್ಲ ಚಿಕ್ಕವನು ಕಟ್ಟಕ್ಕೆ ಅವನು ಒಳಗಡೆ ಬರ್ತಾವ ನೋಡ್ರಿ ಅವನು ಕರೆದೆ ನಮಗೆ
ಅಪ್ಪ ಅಲ್ಲ ಅರುಣ ಹೇಳು ಮನೆ ಸಂವಿಪರೀತನ ಬೀಜಂ ವಿವಾಸುಹನಂತಂ ಶಾಂತಿಂ ಪ್ರೇಚಮೆ ಶತಮಾನ ಸುಮಂಗಲ್ಯಾಭಿವೃದ್ಧಿರಸ್ತು ಇಷ್ಟಕಾಮ್ಯಾಪ್ತವರಸ್ತು ವ್ಯಾಪಾರ ವ್ಯವಹಾರ ಗೈಸ್ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ಆಂಟಿ. ಅರ್ಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕ್ತಾ ಇದ್ದೀನಿ ದೇವ್ರಿಗೆ. ಗೈಸ್ ಇವಾಗ ನಮ್ಮ ಅಜ್ಜಿನೂ ಬಂದರು ನೋಡಿ ಗೈಸ್. ಅವರು ದೇವ್ರ ಜೊತೆ ಒಂದು ಕ್ಲಿಪ್ಪಿಂಗ್ ತೆಗಿ ಅಂದರು. ಸೊ ಒಂದು ಫೋಟೋ ಮತ್ತು ವಿಡಿಯೋ ತೆಗಿತಾ ಇದ್ದೀನಿ. ಇವತ್ತು ವೆರೈಟಿ ಆದಂಥ ಹಬ್ಬದ ಊಟ. ಆ ಬೇಳೆ ಹೋಳಿಗೆ, ಗೋಧಿ ಪಾಯಸ, ಹೆಸರು ಕಾಳ್ದು ಹುಸ್ಲಿ, ಹಾಗೆ ಕಡಲೆಕಾಳು ಹುಸ್ಲಿ, ಹೆಸರು ಬೇಳೆ, ಹಪ್ಳ, ಬೋಂಡ, ಪುಳಿಯೋಗರೆ, ಅನ್ನ ಸಾರು, ಅನ್ನ ಮಜ್ಜಿಗೆ, ವೆರೈಟಿ ಆಫ್ ಊಟ ಮಾಡಿದೆ ಗೈಸ್. ಸೊ ಇದು ನಮ್ಮ ಲಾಸ್ಟ್ನೇ ಅಕ್ಕನ ಮನೆಯದು ಲಕ್ಷ್ಮಿ ಗೈಸ್. ಇದು ನಮ್ಮ ದೊಡ್ಡಕ್ಕ ಮನೇಲಿ ಕೂರಿಸಿರೋಂಥ ಲಕ್ಷ್ಮಿ, ಐ ಮೀನ್ ಕಾಂತಲಕ್ಷ್ಮಿ ಅಕ್ಕ ಅಂತ ನಾನು ಜಾತ್ರೆ ವ್ಲಾಗಲ್ಲಿ ಹೇಳಿದ್ನಲ್ಲ, ನಮ್ಮ ದೊಡ್ಡಕ್ಕ ಅವ್ರ ಮನೇಲಿ ಕೂರಿಸಿರೋ ಲಕ್ಷ್ಮಿ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಗೈಸ್ ಇದು ನಮ್ಮ ಲಾಸ್ಟ್ನೇ ಅಕ್ಕ ಚೇತನ ಅಕ್ಕ ಕೂರಿಸಿರೋದು. ಅವ್ರ ಮನೇಲೂ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾಳೆ. ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಇಲ್ಲಿ ಲಕ್ಷ್ಮಿ. ಗೈಸ್ ಇದು ನಮ್ಮ ಇನ್ನೊಬ್ಬರು ಅಕ್ಕ ಸವಿತಾ ಅಕ್ಕ ಅವ್ರ ಮನೇಲಿ ಕೂರಿಸಿರೋದು. ನಮ್ಮ ಅಕ್ಕ ದೇವ್ರ ಮನೇಲೇ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕುಣಿಸಿದ್ದಾರೆ ನೋಡಿ ಗೈಸ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ದೇವರು ಕೂಡ. ಸೊ ಫೈನಲಿ ನನ್ನ ಫೇವ್ರೆಟ್ ಮ್ಯಾಮ್ ಹೇಮಲತಾ ಮ್ಯಾಮ್ ಮನೆದಿತ್ತು. ನಮ್ಮ ಮ್ಯಾಮ್ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಕೂರಿಸ್ತಾರೆ ಗೈಸ್. ಅದು ಎಷ್ಟು ಕ್ಯೂಟ್ ಹಂಗೆ ಪುಟಾಣಿಯಾಗಿ ಕಂಡ್ರು ಎಷ್ಟು ಚೆನ್ನಾಗಿ ಕುಣಿಸಿರ್ತಾರೆ ಅಂದರೆ ಅವರ ಪೂಜೆಲೆಲ್ಲ ಹಾಗೆ ಗೈಸ್, ತುಂಬ ಅಚ್ಚುಕಟ್ಟು. ಸೊ ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ. ಈವನ್ ನವರಾತ್ರಿ ಮಾಡಬೇಕಾದ್ರೂ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಈವನ್ ಲಕ್ಷ್ಮೀ ಹಬ್ಬ ನಂಗೆ ಸಖತ್ ಇಷ್ಟ ನಮ್ಮ ಮ್ಯಾಮ್ ಮಾಡೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್ ವೆರಿ ಮಚ್ ಗೈಸ್. ಸೊ ಗೈಸ್ ಇದು ನಮ್ಮ ಅಜ್ಜಿ ಮನೇಲಿ ಡೆಕೋರೇಷನ್ ಮಾಡಿರೋದು. ನಮ್ಮ ಅಜ್ಜಿ ಮನೇಲಿ ತುಂಬಾ ಫೋಟೋಸ್ ಇದೆ. ಅವ್ರು ಆದ್ರೂ ಪೇಷನ್ಸ್ ಆಗಿ ಇಷ್ಟು ಚೆನ್ನಾಗೆಲ್ಲ ಹೂವು ಇಟ್ಟು ಅಲಂಕಾರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು, ಇವಾಗ ಪೂಜೆ ಮಾಡಬೇಕು. ಸೊ ಇಟ್ಸ್ ಟೂ ಗುಡ್. ಹಾಗೆ ಇಲ್ಲಿ ನೋಡಿ ರಾಧಾಕೃಷ್ಣ, ಕುಮಾರಸ್ವಾಮಿ ಹಾಗೂ ರಾಜ್ಕುಮಾರ್ ಫೋಟೋಗೂ ಹೂವು ಇಟ್ಟಿದ್ದಾರೆ. ಹಾಗೆ ಇದು ನಮ್ದು ಇನ್ನೊಬ್ಬರು ಚಿಕ್ಕಮ್ಮ ಮನೆಯಲ್ಲಿ ಮಾಡಿರೋದು, ಕವಿತಾ ಆಂಟಿ ಅಂತ. ನೀವು ಜಾತ್ರೆ ವ್ಲಾಗಲ್ಲಿ ನೋಡಿದ್ರಲ್ಲ ಅವರೇನೆ. ನಮ್ಮ ಆಂಟಿನೂ ಅಷ್ಟೇ ಗೈಸ್, ವರ್ಷ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ವರ್ಷದ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಕಳ್ಸ್ಕೊಂಡಿದ್ದೆ, ನಾನು ಹೋಗೋಕ್ಕಾಗಲಿಲ್ಲ. ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಬ್ಯಾಕ್ಡ್ರಾಪು ಬ್ಯಾಕ್ಗ್ರೌಂಡು ಎಲ್ಲ ಸಕ್ಕತ್ತಾಗಿದೆ ನೋಡಿ. ಹಾಗೆ ದೀಪದ್ದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡು ಕಳಿಸಿದ್ಲು ನನ್ನ ತಂಗಿ. ಸೊ ಐ ವಾಂಟೆಡ್ ಟು ಶೋ ಯು ಆಲ್ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾವ ಥರ ಹಬ್ಬ ಮಾಡಿದ್ದೀವಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಆಂಟಿ. ಲಕ್ಷ್ಮಿ ಕೂಡ ಎಷ್ಟು ಲಕ್ಷಣವಾಗಿ ಸ್ಮೈಲಿಂಗ್ ಆಗಿ ಕಳೆ ಕಾಣಿಸ್ತಿದೆ ನೋಡಿ ಗೈಸ್.
ಸೊ ಅಮ್ಮ ಕುಂಕುಮಕ್ಕೆ ಹೋಗೋಕ್ಕೋಸ್ಕರ ರೆಡಿ ಆಗಿದ್ರು, ಹಾಗೆ ಅಪ್ಪ ಕರ್ಕೊಂಡು ಹೋಗೋಕ್ಕೆ ಅಂತ ಅವರು ಕೂಡ ರೆಡಿಯಾಗಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನಮ್ಮಪ್ಪ ಅಮ್ಮ. ಚಿಕ್ಕಪ್ಪ ಮನೆಯಲ್ಲಿ ಅಮ್ಮ ಕುಂಕುಮ ಇನ್ನೂ ತೊಗೊಂಡಿರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು ಅಂತ ಅದ್ರದ್ದು. ಸೊ ನಮ್ಮ ಆಂಟಿ ಈಗ ನಮ್ಮಮ್ಮಗೆ ಕುಂಕುಮ ಕೊಡ್ತಿದ್ದಾರೆ ನೋಡಿ. ಹಾಗೆ ಅವಾಗ ತಾನೇ ಸನ್ಸೆಟ್ ಆಗೋಕ್ಕೆಲ್ಲ ಬ್ರೈಟಾಗಿತ್ತು. ಸೊ ನಮ್ಮಮ್ಮ ಕುಂಕುಮ ತೊಗೊಂಡ್ರು, ಹಾಗೆ ನಾನು ತೊಗೊಂಡೆ. ಸೊ ಸುತ್ತ ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಎಲ್ಲ ಕೂತಿದ್ದಾರೆ ನೋಡಿ. ನಮ್ಮಮ್ಮ ನೋಡಿ ಗ್ಯಾಸ್ ಕ್ಯೂಟಿ. ಹಾಗೆ ದೇವ್ರದ್ದು ಇನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ನಾಳೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ಮುಂದೆ ಇರೋವಂಥ ಷಣ್ಮಹಾತ್ಮ ದೇವಸ್ಥಾನಕ್ಕೆ ಹೋಗೋ ಪಾತ್ವೇಗೆ ಫುಲ್ಲು ಲೈಟಿಂಗ್ಸ್ ಹಾಕಿದ್ರು. ಹಾಗೆ ಸನ್ಸೆಟ್ ಆಗ್ತಿರೋ ಅಂಥದ್ದು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಎನ್ವಿರಾನ್ಮೆಂಟ್. ಗೈಸ್ ಇವಾಗ ನಾವು ಮಾರ್ನಿಂಗಿಂದ ಏನೇನು ಫೋಟೋಸ್ ಎಲ್ಲ ತಗೊಂಡ್ವಿ ಅದೆಲ್ಲ ಅಟ್ಯಾಚ್ ಮಾಡ್ತೀನಿ ನೋಡಿ ಗೈಸ್. So this is it for the video. Thank you so much for watching. Please do subscribe, like and share. See you in the next one. Bye guys. I hope ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ.